ಎಲ್ಲರಿಗೂ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ನಾನು ದಿನಾನು 5:30 ತಪ್ಪಿದ್ರೆ 5ಕ್ಕೆ ಎದ್ರೆ ನನಗೆಲ್ಲ ಕೆಲಸ ಆಗ್ತೈತಿ, ಇಲ್ಲಾಂದ್ರೆ ಎಲ್ಲ ಹರಿಬರಿ ಆಗ್ತೈತಿ. ಬಟ್ ಇವತ್ತು ನಾನು ಲೇಟಾಗಿ ಎದ್ಬಿಟ್ಟೆ. ಅಂದರೆ ನೈಟ್ ಚಿಟ್ಟು ದೌಡ್ ಮಕ್ಕೋಲೇ ಇಲ್ಲ, ಅದಕ್ಕಾಗಿ ನನಗೆ ಜಲ್ದಿ ಹೇಳೋಕ್ಕೂ ಆಗಲೇ ಇಲ್ಲ. ಹಾಗಾಗಿ ಎಲ್ಲ ಹರಿಬರಿ ಆಗಕತ್ತಿತ್ತು. ನಾನು ಡೈಲಿ ಅಳವಿ ಅಥವಾ ಗಂಜಿ ಇಂಥದ್ದು ಏನಾರ ಕುಡ್ದು ಬಿಟ್ಟಿರ್ತೀನಿ. ಎದ್ದ ತಕ್ಷಣ ಮಕ್ಳಿಗೂ ಅದ ರೂಢಿ ಇಟ್ಬಿಟ್ಟಿನಿ ನಾನು. ಒಂದಿನ ಅಳವಿ ಗಂಜಿ ಇಲ್ಲಾಂದ್ರೆ ಹುಳ್ಳಿಕಾಳಿಂದು ಸರಿ ಇದೆಲ್ಲ ಮಾಡಿ ರೂಢಿ ಆಗಿಬಿಟ್ಟೈತಿ. ಅಂದ್ರೆ ನಾನು ನಾಷ್ಟ ಮಾಡೋ ಮಟ್ಟ ಅವರು ತಡೀತಾರೆ. ನಂದು 3 ಸಿಸೇರಿಯನ್ ಆಗಿದ್ದರಿಂದ ನಾನು ಹೆಲ್ದಿ ಫುಡ್ ತಿನ್ನೋಕೆ ಇದು ಮಾಡ್ತೀನಿ. ಈ ಅಳವಿ ಅವನ್ನೆಲ್ಲ ಕುಡಿಯೋದು ಹಿಂಗೆಲ್ಲ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ಕೊತೀನಿ. ಬಟ್ ಆಗಂಗಿಲ್ಲ 3 ಜನದಾಗ ಹಾಸಿ. ನಾನು ಇವತ್ತು ಲೇಟಾಗಿ ಎದ್ದಿದ್ದಕ್ಕೆ ಇವರು ಹೊರಗೆ ನಾಷ್ಟ ತೊಗೊಂಬಂದರು. ನಾವು ಜಾಸ್ತಿ ಹೊರಗೆ ತರೋದಿಲ್ಲ, ಆದರೆ ಒಮ್ಮೊಮ್ಮೆ ಏನೂ ಮಾಡೋಕ್ಕಾಗಂಗಿಲ್ಲ, ತರಲೇಬೇಕಾಗಿರ್ತೈತಿ. ಇವ್ರು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ 3 ಜನದ್ದು ನಾನು ಒಬ್ಬಕ್ಕೆ ಮ್ಯಾನೇಜ್ ಮಾಡಕತ್ತೀನಿ ಸದ್ಯಕ್ಕೆ. ಅವರು ಭಾಳ ಬ್ಯುಸಿ ಅದಾರ ಕಟಾವು ಒಳಗೆಲ್ಲ. ಹಾಗಾಗಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. 12:30 ಮಟ್ಟ ನಾನು ಬ್ಲೌಸ್ ಸ್ಟಿಚ್ ಮಾಡಿದೆ. ಸ್ಟಿಚ್ ಮಾಡಿ ಆಮೇಲೆ ಇವರು ಸ್ವಲ್ಪ ಹೊರಗೆ ಮಷೀನವ್ರಿಗೆ ಹೆಲ್ಪ್ ಮಾಡೋಕ್ಕೆ ಮತ್ತು ಡ್ರೈವರ್ಗಳು ಅವರಿಗೆಲ್ಲ ಸ್ವಲ್ಪ ಲಸ್ಸಿ ಎಲ್ಲ ಮಾಡಿಕೊಡು, ಬಿಸಿಲೈತೆ ಅಂತ ಹೇಳಿದರು. ಹಾಗಾಗಿ 2 ಪ್ಯಾಕೆಟ್ ಮೊಸರು ತೊಗೊಂಡು ಬಂದಿದ್ರು. ಈಗ 3 ಮಷೀನ್ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಜನ ಅದಾರ, ಅದಕ್ಕಾಗಿ ಜಾಸ್ತಿ ಮಾಡಿದ್ದೆ ಲಸ್ಸಿ ನಾನು. ಅದನ್ನೆಲ್ಲ ಹಾಕಿ ಕೊಟ್ಟೆ ಅವರಿಗೆ. ಆ್ಯಕ್ಚುಲಿ ಚಿಟ್ಟು ಮಲ್ಕೊಂಡಾಳ, ಕೇಳಷ್ಟಿಗೆ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡ್ರೆ ಇವರು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿದರು. ಇರಲಿ ಬಿಡು ಅಂಥೇಳಿ ಮತ್ತು ಮಾಡಿ ಕೊಟ್ಟು ರೊಟ್ಟಿ ಮಾಡಿದೆ. ರೊಟ್ಟಿ ಮಾಡಿ ನಾಳೆ ದೋಸೆಗೆ ಅಕ್ಕಿ ನೆನಾಕ್ಬೇಕಂಥೇಳಿ ಇಲ್ಲಿ ಅಕ್ಕಿ ನೆನಾಕತ್ತೀನಿ. ನಮ್ಮದು ಇದು ಮನ್ಯಾಗ ಮಾಡಿದ ಬ್ಯಾಳೆ ಇದ್ದಿದ್ದರಿಂದ ಸಿಪ್ಪಿ ಇರ್ತೈತಿ ಅದ್ರ ಜೊತೆ. ನಮಗೆ ಬೇಡ ಅಂದ್ರೆ ಇದು ನೆನೆದಾದ್ಮೇಲೆ ತಿಕ್ಕಿ ನಾವು ಜಾಲಿಸಿದ್ರೆ ಸಿಪ್ಪಿ ಎಲ್ಲ ಹೋಗಿಬಿಡ್ತೈತಿ. ನಮಗಿದು ರೂಢಿ ಆಗೈತಲ್ಲ, ನಾವೇನಷ್ಟು ಕೇರ್ ಮಾಡಲ್ಲ. ಅದು ನೆನೆದಾದ್ಮೇಲೆ ಬಸದ ಮೇಲೆ ಹೋಗಿರ್ತೈತಿ, ಇದ್ದಷ್ಟು ಅದ್ರಾಗೆ ಉಳ್ದಿರ್ತೈತಿ. ಹಂಗೆ ರುಬ್ಬಿರ್ತೀನಿ ನಾನು. ಸಿಟಿಯವರಾದ್ರೆ ಪಾಲಿಶ್ ಮಾಡಿರ್ತಾರೆ, ಅದ್ರೊಳಗೆ ಅರ್ಧ ಹೋಗಿಬಿಟ್ಟಿರ್ತೈತಿ ಎಲ್ಲ. ಇದ್ರ ಜೊತೆಗೆ ನಾನು ಕಡಲೆಬೇಳೆ, ತೊಗರಿಬೇಳೆ ಮತ್ತು ಸೋಯಾಬಾನ, ಸಾಬುದಾನಿ, ಆಮೇಲೆ ಮೆಂತ್ಯಕಾಳು ಇವನ್ನೆಲ್ಲ ಆ್ಯಡ್ ಮಾಡಿರ್ತೀನಿ. ರುಬ್ಬುವಾಗ ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ಬಿರ್ತೀನಿ, ಅಂದ್ರೆ ದೋಸೆ ಚಲೋ ಬರ್ತೈತಿ. ಇದೆಲ್ಲ ಮಾಡಿದ್ಮೇಲೆ ಊಟ ಮುಗಿಸ್ಕೊಂಡ್ಬಿಟ್ಟೆ ನಾನು ಜಾಸ್ತಿ ವೆಯ್ಟ್ ಮಾಡಲ್ಲ. ಒಂದು ಟೈಮ್ ತನಕ ನೋಡ್ತೀನಿ, ಅವ್ರು ಬರಲಿಲ್ಲ ಅಂದರೆ ಊಟ ಮಾಡಿಬಿಡ್ತೀನಿ. ಅವರು ಹೇಳ್ತಾರೆ ನನ್ನ ದಾರಿ ನೋಡಬೇಡ, ನೀನು ಊಟ ಮಾಡಿಬಿಡ ಅಂತೇಳಿ. ಯಾಕಂದ್ರೆ ಅವ್ರದ್ದು ಟೈಮಿಂಗ್ ಕೆಲಸ ಅಲ್ಲಲ್ಲ, ಬಿಸ್ನೆಸ್ ಅಂದರೆ ಹಿಂಗೆ ಇರ್ತಾವಂಥೇಳಿ. ನಾನು ಮುಗಿಸ್ಕೊಂಡ್ಬಿಟ್ಟೆ. ಊಟ ಮುಗಿಸ್ಕೊಂಡು ಅದು ಬ್ಲೌಸ್ ಸ್ಟಿಚ್ ಮಾಡೋದು ಒಂದಿತ್ತು ನನಗೆ. ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮಲ್ಕೊಂಡ್ರು ಅವರು. ಅದಕ್ಕೆ ಒಂದು ಹಾಫ್ ಆನ್ ಅವರ್ ಇದ್ದು ಜೋಡಿಸ್ಕೊಂಡು ನಾನು ಸ್ವಲ್ಪ ಮಲ್ಕೊಳ್ಳೋಣ ಅಂಥೇಳಿ ಜೋಡ್ಸಾಕತ್ತೀನಿ ಇಲ್ಲೇ. ಎಂಬ್ರಾಯ್ಡ್ರಿ ಮಾಡಿದ್ದು ಬ್ಲೌಸು ಈ ಟೈಪ್ ಸ್ಟಿಚ್ ಮಾಡಿದರೆ ನಿಮ್ಗೆ ಜಾಸ್ತಿ ಗ್ಯಾಪ್ಸು ಆಮೇಲೆ ಹೆಚ್ಚು ಕಮ್ಮಿ ಎಲ್ಲ ಬರಲ್ಲ. ಇದ್ರೊಳಗೆ ನೆಕ್ ಕಟ್ ಮಾಡುವಾಗ ನಾವು ನೆಕ್ಕಿಂದ ಅರ್ವಿ ಅಲ್ಲೇ ಬಿಡಬೇಕು. ಕಟ್ ಮಾಡಿ ಹೊರಗೆ ತೆಗೆದುಬಿಟ್ವಿ ಅಂದರೆ ಹೊಲಿಯುವಾಗ ನಮ್ಗೆ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ನಾನೀಗ ಫಸ್ಟ್ ಹೊಲಿಯುವಾಗನ ಪಿನ್ ಹಾಕ್ಕೊಂಡು ಬಿಡ್ತೀನಿ. ಆ ಕಡೆ ಈ ಕಡೆ ಪಿನ್ ಹಾಕ್ಕೊಂಡ್ರೆ ಸರಿದಾಡೋದಿಲ್ಲ. ಇವು ಆಲ್ಮೋಸ್ಟ್ ವರ್ಕ್ ಮಾಡಿದ ಬ್ಲೌಸಸ್ ಎಲ್ಲ ಸಿಲ್ಕ್ ಬ್ಲೌಸಿಗೆ ಮಾಡಿಸ್ಕೊಂಡಿರ್ತಾರೆ. ಸಿಲ್ಕ್ ಅಂದರೆ ಜಾರ್ತೈತೆ ಅದು. ಕೆಳಗೆ ನಾನು ಕಾಟನ್ ಲೈನಿಂಗ್ ಹಾಕೀನಿ ಇದಕ್ಕೆ. ಹೀಗಾಗಿ ನಾನು ಯಾವ ಬ್ಲೌಸ್ ಸ್ಟಿಚ್ ಮಾಡಿದ್ರೂ ಎಂಬ್ರಾಯ್ಡ್ರಿ ಆಗಲಿ ಆರಿ ವರ್ಕ್ ಆಗಲಿ ಹಿಂಗೆ ಮಾಡಿರ್ತೀನಿ. ನಾರ್ಮಲ್ ಬ್ಲೌಸು ನಾರ್ಮಲಾಗಿ ಸ್ಟಿಚ್ ಮಾಡಿರ್ತೀನಿ. ನಾನು ವರ್ಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಅಂದರೂ ದಿನಕ್ಕೆ 1 ಅವರ್ ಹಾಫ್ ಆನ್ ಅವರ್ ಅಷ್ಟು ಇದು ಮಾಡಿರ್ತೀನಿ. ಈಗ ಮಕ್ಕಳು ಸಣ್ಣವರಿದ್ದಾಗ ಮೊದಲೆಲ್ಲ ನಾನು ಜಾಸ್ತಿ ಹೊಲಿತಿದ್ದೆ, ಮದುವೆಗಿಂತ ಮುಂಚೆ ಎಲ್ಲ. ಬಟ್ ಈಗ ಇವ್ರ ಕಡೆ ಎಲ್ಲ ನನಗೆ ಲಕ್ಷ ಕಡಿಮೆ ಆಗಬಾರ್ದು ಅಂಥೇಳಿ. ಯಾಕಂದ್ರೆ ತೊಗೊಂಡ್ಬಿಟ್ವಿ ಅಂದ್ರೆ ಆ ಕಡೆನೇ ಆಗಿಬಿಡ್ತೈತಿ ನಮ್ಗೆ. ಅದು ಮುಗಿಸ್ಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡ್ಬೇಕು ಅಂಥೇಳಿ. ಮಕ್ಕಳ ಕಡೆ ಲಕ್ಷ ಕಡಿಮೆ ಆಗ್ತೈತೆ ಅಂಥೇಳಿ ನಾನು ಜಾಸ್ತಿ ತೊಗೊಳ್ಳೋದಿಲ್ಲ. ಒಂದು ಟೈಮ್ ಅಂತ ಹೇಳಿರ್ತಾರೆ ಅವರು, ಆ ಟೈಮಿಗೆ ಅವರಿಗೆ ಕೊಟ್ಬಿಡ್ಬೇಕು. ನನಗೆ ನಾಳೆ ಬೇಕು ನಾಡಿದ್ದ ಬೇಕು ಅನ್ನೋರ್ಗೆ ನಾನು ಬೇರೆಯವ್ರ ಕಡೆ ಸಜೆಸ್ಟ್ ಮಾಡಿಬಿಟ್ಟಿರ್ತೀನಿ, ಇಲ್ಲಿ ಹಾಕ್ಬಿಡ್ರಿ ಅಂಥೇಳಿ. ಆಮೇಲೆ ನನ್ನದು ಫ್ರೆಂಡ್ಸ್ ಅದಾರ ಟೈಲರ್ಸ್, ಅವರೆಲ್ಲ ಇರ್ತಾರಲ್ಲ, ಅವರಿಗೂ ನಾನು ಕೊಟ್ಬಿಟ್ಟಿರ್ತೀನಿ. ಅದು ಬಿಟ್ಟರೆ ನನಗೆ ಕಾಯಂ ಕಸ್ಟಮರ್ ಅಂತ ಇರೋರು ನನ್ನ ಕಡೆನೇ ಹಾಕಿರ್ತಾರಲ್ಲ, ಅವರಿಗಷ್ಟು ಸ್ಟಿಚ್ ಮಾಡಿ ಕೊಟ್ಟಿರ್ತೀನಿ ನಾನು. ಯಾಕಂದ್ರೆ ಅವರು ಯಾವಾಗಾರ ಕೊಡು ಅಂತ ಹೇಳಿರ್ತಾರೆ. ಅದಕ್ಕಾಗಿ ಒಂದು 8 ದಿನ 10 ದಿನ ಹಿಂಗೆ ಟೈಮ್ ತೊಗೊಂಡಿರ್ತೀನಿ. ಭಾಳ ಲೇಟ್ ಅಂತೂ ಅಲ್ಲ, 8 ದಿನ 10 ದಿನ ಟೈಮ್ ತೊಗೊಂಡು ಸ್ಟಿಚ್ ಮಾಡಿರ್ತೀನಿ. ವರ್ಕ್ ಮಾಡೋಕ್ಕೆ ಮತ್ತು ಸ್ಟಿಚ್ ಮಾಡೋಕ್ಕೆ ಅಷ್ಟು ಬೇಕಾಗ್ತದೆ ಅಂಥೇಳಿ.
ಇಲ್ಲಿ ಫ್ರಂಟ್ ನಾನು ವರ್ಕ್ ಒಂದೇ ಸೈಡ್ ಬಂದಿರ್ತೈತಿ, ಇನ್ನೊಂದು ಸೈಡಿಗೆ ನಾವು ಫಸ್ಟ್ ಮೊದಲು ವರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ಪೆನ್ಸಿಲ್ ಮಾರ್ಕ್ ಮಾಡಿ ಅದನ್ನು ನಾವು ಇನ್ನೊಂದು ಸೈಡ್ ಇರುತ್ತಲ್ಲ ಫ್ರಂಟ್ ಪೀಸ್ ಅದಕ್ಕೆ ಕಾಪಿ ಮಾಡ್ಕೋಬೇಕು. ಅದು ಕಾಪಿ ಮಾಡಿ ಅದ್ರ ಮೇಲೆ ಸ್ಟಿಚ್ ಮಾಡಿದರೆ ಎರಡು ಸೈಡ್ ಸೇಮ್ ಲೆಂತ್ ಬರುತ್ತೆ. ಹಾಗಾಗಿ ಅದು ಒಂದು ವಿಡಿಯೋ ಮಾಡೋಣ ಅಂತ, ಇದು ಯೂಸ್ಫುಲ್ ಆಗುತ್ತೆ ಅಂಥೇಳಿ. ಆಮೇಲೆ ಶೋಲ್ಡರ್ ಜಾಯಿನ್ ಮಾಡುವಾಗ ಆಲ್ಮೋಸ್ಟ್ ಜನ ನಾನು ನೋಡೀನಿ ಹೊರಗೆ ಬಿಟ್ಬಿಟ್ಟಿರ್ತಾರೆ ಬಟ್ಟೆನ. ಹಿಂಗೆ ಎರಡೂ ಸೇರಿ ಜಾಯಿನ್ ಮಾಡಿದರೆ, ನೀಟಾಗಿ ಜಾಯಿನ್ ಮಾಡಿದರೆ ಅದು ಹೊರಗಡೆ ಕಾಣಲ್ಲ. ಆಮೇಲೆ ಹಾಕೊಳ್ಳೋರ್ಗೂ ಒಂಥರ ನೀಟ್ ಅನಿಸುತ್ತೆ. ನಾನು ಈ ಟೈಪೆಲ್ಲ ಸ್ಟಿಚ್ ಮಾಡ್ತೀನಿ. ಬೇರೆ ಬೇರೆ ವೆರೈಟಿ ಅದಾವು ಜಾಯಿನ್ ಮಾಡೋಕ್ಕೆ, ಬಟ್ ನನಗೆ ಹಿಂಗೆ ಕಂಫರ್ಟಬಲ್ ಅನಿಸ್ತೈತಿ. ಸ್ಲೋಪ್ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ನಾನು ಇದು ಮಾಡಲ್ಲ, ಸ್ಟ್ರೈಟಾಗಿ ಸ್ಟಿಚ್ ಮಾಡಿರ್ತೀನಿ. ನನಗೆ ಸ್ಲೋಪ್ ಕೊಟ್ಟಾಗ ಅದು ಶೋಲ್ಡರ್ ಡ್ರಾಪ್ ಆಗ್ತಾ ಇರ್ತೈತಿ, ಹಾಗಾಗಿ ನಾನು ಸ್ಟ್ರೈಟಾಗಿ ಸ್ಟಿಚ್ ಮಾಡಿರ್ತೀನಿ. ಇದು ಟ್ಯಾಗ್ ಎಲ್ಲ ಹಾಕ್ತೀನಿ ಇದಕ್ಕೆ. ಇದ್ರದ್ದು ಫುಲ್ ವಿಡಿಯೋನ ನಾನು ಸ್ಟಿಚ್ ಮಾಡಿದಾದ್ಮೇಲೆ ನಿಮ್ಗೆ ನಾಳೆ ವಿಡಿಯೋ ಒಳಗೆ ಹಾಕಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಕೆಲವು ಜನ ಡಿಸೈನ್ ಮಾಡಿದ್ರ ಮೇಲೆ ಸ್ಟಿಚ್ ಮಾಡಿದ್ದು ನಾನು ಭಾಳ ಜನದ ಬ್ಲೌಸ್ ನೋಡೀನಿ. ಯಾಕಂದ್ರೆ ನಾನು ಚಿಟ್ಟುನ ಪ್ರೆಗ್ನೆಂಟ್ ಇದ್ದಾಗ ಯಾರಿಗೂ ಸ್ಟಿಚ್ ಮಾಡಿ ಕೊಟ್ಟಿದ್ದಿಲ್ಲ. ಒಂದು 8 ತಿಂಗಳ 7 ತಿಂಗಳ ಆದಮೇಲೆ ಸ್ಟಿಚ್ ಮಾಡಕತ್ತೀನಿ ನಾನು ಈಗ ರೀಸೆಂಟಾಗಿ. ಹಂಗೆ ಸ್ಟಿಚ್ ಮಾಡಬಾರ್ದು, ಯಾಕಂದ್ರೆ ಅದು ಡಿಸೈನ್ ಎಲ್ಲ ಹಾಳಾಗ್ಬಿಡ್ತೈತಿ. ನಮ್ಗೆ ನೆಕ್ ಲೈನ್ ಆದಮೇಲೆ ಸ್ಟಿಚ್ ಮಾಡೋಕ್ಕಂತೇಳಿ ಸ್ವಲ್ಪ ಗ್ಯಾಪ್ ಯಾವ ಡಿಸೈನಾಗೂ ಇದ್ದೇ ಇರ್ತೈತಿ. ನಾವು ಅದ್ರ ಮೇಲೆ ಸ್ಟಿಚ್ ಮಾಡಬೇಕು. ನಾವು ಡಿಸೈನ್ ಮೇಲೆ ಸ್ಟಿಚ್ ಮಾಡಿದ್ವಿ ಅಂದರೆ ಡಿಸೈನ್ ಕೆಡ್ತೈತಿ, ಅದ್ರ ಮೇಲೆ ಎದ್ದು ಕಾಣಿಸೋ ಚಾನ್ಸಸ್ನೂ ಇರ್ತೈತಿ. ನಾನು ಚಿಟ್ಟುನ ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ಸ್ಟಿಚ್ ಮಾಡ್ತಿರಲಿಲ್ಲ, ಬರೀ ಡಿಸೈನ್ ಅಷ್ಟೇ ಹಾಕ್ಕೊಡ್ತಿದ್ದೆ. ಆವಾಗ ಕಸ್ಟಮರ್ ಬೇರೆಯವ್ರ ಕಡೆ ಸ್ಟಿಚ್ ಮಾಡಿಸ್ಕೊಂಡವರು ಈಗ ತಂದು ತೋರ್ಸಕತ್ತಾರೆ ನಮ್ಗೆ, ನೀವು ಅವಾಗ ಸ್ಟಿಚ್ ಮಾಡಿಕೊಟ್ಟಿಲ್ಲ, ಡಿಸೈನ್ ಅಷ್ಟು ಹಾಕ್ಕೊಟ್ಟಿದ್ರಿ, ನೀವು ಹಾಕ್ಕೊಟ್ಟಿದ್ದು ಡಿಸೈನ ಈ ಟೈಪ್ ಹೊಲ್ದಾರ ನೋಡ್ರಿ ಅಂತೇಳಿ. ಆಲ್ಮೋಸ್ಟ್ ಎಲ್ಲರದ್ದು ಸ್ಟಿಚ್ ಬಂದು ಡಿಸೈನ್ ಮೇಲೇ ಬಂದುಬಿಟ್ಟೈತಿ. ಹಾಗೆಲ್ಲ ಸ್ಟಿಚ್ ಮಾಡಿದ್ರೆ ನೀಟಾಗಿ ಕಾಣೋದಿಲ್ಲ. ಆಮೇಲೆ ಫ್ರಂಟ್ ನಾನು ಕಟ್ ಮಾಡೋದು ಒಮ್ಮೆ ತೋರಿಸ್ತೀನಿ, ಅಥವಾ ನಾಳೆನೇ ತೋರಿಸ್ತೀನಿ. ನಾಳೆ ಒಂದು ಬ್ಲೌಸ್ ಕಟ್ ಮಾಡಬೇಕು ವರ್ಕ್ದು. ಫ್ರಂಟ್ ಸೈಡ್ದು ಬಟ್ಟೆ ಎಕ್ಸ್ಟ್ರಾರ ತೊಗೊಂಡಿರ್ತಾರೆ ಅಥವಾ ಡಿಸೈನ್ ಕಟ್ ಮಾಡಿರ್ತಾರೆ. ಅದು ಯಾವ ಟೈಪ್ ಕಟ್ ಮಾಡ್ಬೇಕಂತೇಳಿ ಯೂಟ್ಯೂಬ್ನಾಗ ನೋಡಿ ಆದರೂ ಸ್ಟಿಚ್ ಆಗಿತ್ತವರು. ಯಾಕಂದ್ರೆ ಅವರು ಪಾಪ 1500 1000 ಕೊಟ್ಟು ವರ್ಕ್ ಮಾಡಿಸ್ಕೊಂಡಿದ್ರು. ನಾನು ಸ್ಟಿಚ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಪ್ರೆಗ್ನೆಂಟ್ ಇದ್ದಿದ್ದರಿಂದ ವಾಪಸ್ ಕಳಿಸಿದ್ದೆ ನಾನು ಅವ್ರಿಗೆ. ಅವ್ರು ತೊಗೊಂಡು ಬಂದು ತೋರಿಸಿದ್ರು, ಹೆಂಗೆ ಸ್ಟಿಚ್ ಮಾಡ್ಯಾರ ನೋಡಿರಿ, ನಿಮಗೆ ಸ್ಟಿಚ್ ಮಾಡಿಲ್ಲ ಅಂತೇಳಿ. ಅದಕ್ಕೆ ಇದೊಂದು ವಿಡಿಯೋ ಹಾಕೋಣ, ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ವಿಡಿಯೋ ಮಾಡೋಕತ್ತಿದ್ದೆ. ಈ ಥರ ಸ್ಟಿಚ್ ಮಾಡಬೇಕು, ಕಾಣೋದಿಲ್ಲ ಹೊಲ್ಗೆ ಡಿಸೈನ್ ಮೇಲೆ ಬಂದಿದ್ದು. ಅದಕ್ಕಾಗಿ ಒಂದು ಲೈನು ನೆಕ್ ಲೈನ್ ಆದಮೇಲೆ ಸ್ವಲ್ಪ ಗ್ಯಾಪ್ ಇದ್ದೇ ಇರ್ತೈತಿ ಯಾವ ಡಿಸೈನಾಗಾದರೂ. ಇದೆಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬೆಳಗ್ಗೆಯಿಂದ ಮಾಡಿದ ಅಡುಗೆದೆಲ್ಲ ಬಾಂಡೆ ಎಲ್ಲ ಹಾಗೆ ಇದ್ವು, ಅವನ್ನೆಲ್ಲ ಕ್ಲೀನ್ ಮಾಡಿ ತಿಕ್ಕಿಟ್ಟೆ. ಅಷ್ಟೊತ್ತಿಗೆ ಸಾಯಂಕಾಲದ ಹೊತ್ತಿಗೆ ನಾನು ಅಕ್ಕಿ ನೆನಕಿದ್ದೆಲ್ಲ ಅದು ರುಬ್ಬಣ ಅಂತೇಳಿ ರುಬ್ಬಕತ್ತಿದ್ದೆ. ರುಬ್ಬುವಾಗ ಚಿಟ್ಟುನು ಬಂದುಬಿಡ್ತಾಳೆ. ಅಕ್ಕಿ ಮಿಕ್ಸಿಗೆ ಹೆದ್ರೋದೇ ಇಲ್ಲ. ಮಾನ್ಯ ಮತ್ತು ಜಾನು ಹೆದರ್ತಿದ್ರು, ಈಗ ಹೆದರೋದೇ ಇಲ್ಲ. ಅದೆಲ್ಲ ರುಬ್ಬಿ ಇಟ್ಕೊಂಡು ಇದಕ್ಕೆ ನಾನು ಅವಲಕ್ಕಿ ರುಬ್ಬುವಾಗ ಅವಲಕ್ಕಿನ ಆ್ಯಡ್ ಮಾಡಿದ್ದೆ, ಅದೊಂದು ಹೇಳೋದು ಮರ್ತೆ ನಾನು. ಅವಲಕ್ಕಿ ಹಾಕಿದ್ರೆ ಚಲೋತಾಗಿ ಬರ್ತೈತಿ ದೋಸೆ ಕ್ರಿಸ್ಪಿಯಾಗಿ. ರುಬ್ಬು ಮಟ್ಟ ಅಂದ್ರೆ ಮಾನ್ಯಾಗ ನಾನು ಹೋಮ್ವರ್ಕ್ ಮಾಡಂಥೇಳಿ ಮೊದಲೇ ಎಲ್ಲ ಹೇಳ್ಕೊಟ್ಟಿದ್ದೆ. ಇದು 2 ಟೈಮ್ಸ್ ಇದು 3 ಟೈಮ್ಸ್ ಹಾಕ್ಯಾರಂಥೇಳಿ. ಆಕಿಗೆ ಒಮ್ಮೆ ಎಲ್ಲ ಹೇಳಿದ್ರೆ ಆಕಿ ನೆನ್ಪಿಟ್ಕೊಂಡು ಮಾಡಿಬಿಡ್ತಾಳೆ. ಅದು ಒಂದು ನನಗೆ ಭಾಳ ಹೆಲ್ಪ್ ಆಗ್ತೈತಿ. ಇಲ್ಲಾಂದ್ರೆ ಹೋಮ್ವರ್ಕ್ ಮಾಡೋ ಮಟ್ಟ ಕುಂದ್ರಕ್ಕೆ ಆಗೋದೇ ಇಲ್ಲ. ಅದಕ್ಕಾಗಿ, ಯಾಕಂದ್ರೆ ಸಾಯಂಕಾಲದ ಕೆಲಸ ಇರ್ತಾವಲ್ಲ, ಅದಕ್ಕೆ ಅದು ಒಂದು ಮಾನ್ಯನ ಸಂಬಂಧ ಅದೊಂದು ಖುಷಿ ಆಗ್ತೈತಿ. ಭಾಳ ಇಂಡಿಪೆಂಡೆಂಟ್ ಅದಾಳ. ನಾವು ಇಷ್ಟು ಸಣ್ಣವರಿದ್ದಾಗ ನಮ್ಗೆ ನಾವು ಮಾಡ್ಕೊಳಕ್ಕೆ ಬರ್ತಿದ್ದೇ ಇಲ್ಲ. ಬಟ್ ಈಗಿನ ಮಕ್ಕಳು ಭಾಳ ಇಂಡಿಪೆಂಡೆಂಟ್ ಅದಾರ. ತನ್ನ ಹೋಮ್ವರ್ಕ್ ತಾನೇ ಮಾಡ್ಕೊತಾಳೆ. ಕೆಲವು ಕೆಲಸ ಆಕಿನ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಆಕಿ ಎಲ್ಲಿ ನೋಡ್ಯಾಳು ಏನೋ ಗೊತ್ತಿಲ್ಲ, ಬಟ್ ನನಗೆ ಜಾಸ್ತಿ ಕಾಡಿಸೋದಿಲ್ಲ. ಚಿಟ್ಟುಗ ಮತ್ತು ಜಾನುಗ ಆಟೆ ಸಾಮಾನು ಕೊಟ್ಟು ಕೂಡಿಸಿದ್ದೆ. ಅವರೆಲ್ಲ ಆಡಕತ್ತಿದ್ರು. ಅಲ್ಲಿ ಮಟ್ಟ ಈಕಿ ಹೋಮ್ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿದ್ಲು. ಇನ್ನು ಊಟ ಮಾಡಿಸಿ ಮಲಗಿಸ್ಬೇಕು ಇವರಿಗೆ. ನಾಳೆ ನಾನು ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಬೇಡ್ರಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.